ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹೋಟೆಲ್ ಸ್ಟೈಲ್ ಇಡ್ಲಿ ದೋಸೆ ಜೊತೆ ಸೆಟ್ ಆಗಂತ ಕೆಂಪು ಚಟ್ನಿ ಯಾವ ಥರ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಡ್ರಿ. ನಾನೀಗ ಒಂದು ಬಟ್ಲದಷ್ಟು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ನೀವು ಇದು 2 ಉಳ್ಳಾಗಡ್ಡಿ ತೊಗೊಂಡ್ರೆ ಸಾಕಾಗುತ್ತೆ, ಒಂದು 5-6 ಜನಕ್ಕೆ ಆಗುತ್ತೆ ಇದು ಚಟ್ನಿ. ಇದು ಸ್ವಲ್ಪ ಉಳ್ಳಾಗಡ್ಡಿ ಈ ಥರ ಸ್ವಲ್ಪ ಬಾಡಲಿ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು ಬಟ್ಲದಷ್ಟು ಟೊಮೆಟೊ ತೊಗೊಂಡಿದ್ದೀನಿ. 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಲ್ಲ, ಅದೇ ಸೈಜೇ 2 ಟೊಮೆಟೊನೂ ತೊಗೊಂಡಿದ್ದೀನಿ. ಇದು ಚಟ್ನಿ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನೀವು ಎಲ್ಲದ್ರ ಜೊತೆ ತಿನ್ಬೋದು. ಪೂರಿ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ಹೋಟ್ಲಲ್ಲೆಲ್ಲ ಇದೇ ಥರನೇ ಕೆಂಪು ಚಟ್ನಿ ಮಾಡೋದು. ಇದು ಚೆನ್ನಾಗಿ ಬೆನಿಲಿ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಬಾಡಿದೆ ಅಲ್ಲ, ಈಗ ಇದಕ್ಕೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲೇ ಇರಲಿ, ಪೂರ ಸ್ಲಿಮ್ಮಲ್ಲಿ ಇಟ್ಟು ಇಡಬೇಡ್ರಿ, ಮೀಡಿಯಮ್ ಇರಲಿ. ನಾನೀಗ ಇದಕ್ಕೆ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೋಣ. ಹುಣಸೆಹಣ್ಣು ಸ್ವಲ್ಪ ಹಾಕಿದರೆ ಅದರದ್ದು ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ನೀವು ಒಂದು 2-3 ದಿನ ಇಟ್ಟರೆ ಏನೂ ಕೆಡಲ್ಲ. ನಾನು ಇಷ್ಟೇ ಹಾಕ್ತಾಯಿದ್ದೀನಿ, ಇಲ್ಲ ಜಾಸ್ತಿ ಹುಳಿ ಆಗುತ್ತೆ. ಇದೇ ಥರನೇ ಈ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಒತ್ತುತ್ತಾ. ಇದು ಇನ್ನೊಂದು ಸ್ವಲ್ಪ ಬೇಯಲಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಬೇಯ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಬೇಯಿದ್ರೆ ಆಯಿತು. ಇನ್ನೊಂದು ಸ್ವಲ್ಪ ಬೇಕನ್ಸಿದ್ರೆ ನೀವು ಎಣ್ಣೆ ಹಾಕ್ಕೊಳ್ರಿ. ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವನ್ನು, ಹಸಿ ಕರಿಬೇವೆ ಹಾಗೆ ಹಾಕೋಣ. ಚೆನ್ನಾಗಿ ಬೇಯುತ್ತೆ ಅದು ಇದ್ರ ಜೊತೆ. ಆಮೇಲೆ ಮತ್ತೆ ರುಬ್ಬಬೇಕಾದ್ರೆ ನಾವು ಒಂದು ಸ್ವಲ್ಪ ಹಸಿ ಕರಿಬೇವು, ಕೊತ್ತಂಬರಿ ಮತ್ತೆ ಹಾಕೋಣ. ನಾನೀಗ ಇಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಬೆಂದಿದೆ. ನಾನು ಇದಕ್ಕೆ ನಿಮ್ಗೆ ಒಣ ಖಾರ ಹಾಕಿ ತೋರಿಸ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಗ್ಯಾಸು ಸ್ಲಿಮ್ಮಲ್ಲಿ ಇಡ್ರಿ, ಇಲ್ಲಾಂದರೆ ಇದು ಜಾಸ್ತಿ ಘಾಟ್ ಆಗುತ್ತೆ. ಒಂದು 4-5 ಸ್ಪೂನಷ್ಟು ಹಾಕ್ರಿ. ಖಾರ ನೋಡ್ಕೊಂಡು ಹಾಕ್ರಿ. ನಿಮ್ಮ ಮನೆಗೆ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ರಿ, ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ರಿ. ಈಗ ಇದು ಆಯ್ತಲ್ಲ, ಈಗ ಇದನ್ನೇ ನಾವು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ಕರಿಬೇವು, ಕೊತ್ತಂಬರಿ ಹಾಕಿ ತೋರಿಸ್ತೀನಿ ನಾನು ರುಬ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಇರಲಿ, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ನಿಮ್ಮ ಮನೇಲಿ ಯಾವ ಥರ ಸ್ವೀಟ್ ತಿಂತಾರೆ ನೋಡಿ ಆ ಥರ ಹಾಕ್ರಿ. ಈಗಿಷ್ಟು ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದು 1-1.5 ಸ್ಪೂನಷ್ಟಿದೆ. ನೀವು ನೋಡಿಬಿಟ್ಟು ಹಾಕ್ರಿ. ನಿಮ್ಮ ಮನೆಗೆ ಎಷ್ಟು ತಿಂತಾರೆ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಇದು ಪುಡಿ ಉಪ್ಪಕ್ಕಿಂತ ಕಲ್ಲುಪ್ಪು ಬಳಸೋದೇ ಚೆನ್ನಾಗಿರುತ್ತೆ. ಈಗ ನಾನು ಒಂದಿಷ್ಟು ಕೊತ್ತಂಬರಿ ಬಳಸ್ತಾ ಇದ್ದೀನಿ, ಒಂದಿಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಇದೆಯಲ್ಲ, ಇದನ್ನು ಮಿಕ್ಸಿಗೆ ಹಾಕೋಣ. ಇದಕ್ಕೆ ಯಾವುದೇ ಥರದ ನೀರು ಹಾಕ್ಬೇಡ್ರಿ. ಅದೇ ರುಬ್ಬಿದ ಮೇಲೆ ನೋಡ್ರಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ನಾನೀಗ ಇದು ರುಬ್ಬಿದ್ದೀನಿ, ನೀರು ಹಾಕ್ದೇನೆ ರುಬ್ಬಿರೋದು.
ಇದು ಇಷ್ಟು ಚೆನ್ನಾಗಿ ಆಗುತ್ತೆ, ನೀವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ಈಗ ನಾನು ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ. ಸ್ವಲ್ಪ ಅದು ಚಟಪಟ ಆಗಲಿ. ಒಂದು 1/4 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಕೆಂಪಾಗಲಿ. ಕರಿಬೇವು ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಕೆಂಪಾಗ್ತಾ ಇದೆ. ಈಗ ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕೋಣ. ಫ್ರೆಂಡ್ಸ್, ಇದು ಒಗ್ಗರಣೆ ರೆಡಿಯಾಗಿದೆ. ಈಗ ಇದರಲ್ಲಿ ನಾನೀಗ ರುಬ್ಬಿರ್ತಕ್ಕಂಥ ಚಟ್ನಿನ ಹಾಕ್ತಾ ಇದ್ದೀನಿ. ಈ ಥರ ಒಗ್ಗರಣೆ ಹಾಕೋದ್ರಲ್ಲಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನೀವು ಎಲ್ಲದ್ರ ಜೊತೆ ತಿನ್ಬೋದು ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ. ಟೇಸ್ಟೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ನಡೆಯುತ್ತೆ. ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆನೂ ತಿನ್ಬೋದು ನೀವು. ಇದು ಮಾಡಿ ಇಟ್ಕೊಂಡ್ರೆ ನೀವು 1 ವಾರದ ತನಕ ಕೆಡೋಲ್ಲ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ಥರ ನೀವು ಕೆಂಪು ಚಟ್ನಿ ಮಾಡಿಕೊಂಡು ಮನೇಲಿ ಒಂದ್ಸಲ ಟೇಸ್ಟ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.